ಎಲ್ಲ ಹೆಂಗಸರು ಈ ತರ ಧೈರ್ಯವಾಗಿದ್ದು ಈಚೆ ಕಡೆ ಬಂದು ನಿಜವಾಗ್ಲೂ ತುಂಬಾ ಖುಷಿ ಆಗತ್ತೆ. ನಾನು ಫಸ್ಟ್ ಬೆಳೆಯಕ್ಕೆ ನನಗೆ ಕಾರಣ ಬಂದ್ಬಿಟ್ಟು ನನ್ನ ಧರ್ಮಸ್ಥಳ ಯೋಜನೆ. ನಮ್ಮ ವಿಜಯಶಾಂತಿ ಅವರು ಹಳ್ಳಿಯಲ್ಲಿದ್ದು ಹಳ್ಳಿಯಲ್ಲೇ ಸೀಮಿತವಾಗದಿರ ಪಟ್ಟಣಕ್ಕೆ ಬಂದು ತುಂಬಾ ನಾನು ಬೆಳಿಬೇಕು ಅನ್ನೋ ಮನೋಭಾವ ಇಟ್ಕೊಂಡು ಧೈರ್ಯದಿಂದ ಅಲ್ಲಿ ಟೌನ್ಗೆ ಬಂದು ಹೆಂಗಸು ಮನೆಗೆ ಸೀಮಿತ ಅನ್ನೋದಿರ ಅಡಿಗೆ ಮನೆಗೆ ಸೀಮಿತ ಅಂತ ಇದ್ರು ಅವಾಗ. ಇವಾಗ ಏನಿಲ್ಲ, ಧೈರ್ಯವಾಗಿ ಹೆಣ್ಣು ಆಚೆ ಕಡೆ ಬಂದು ದುಡಿಯುವಷ್ಟು ಶಕ್ತಿ ಇದೆ. ನಾನು ಗಂಡಿಗಿನ್ನ ಏನು ಕಮ್ಮಿ ಅನ್ನೋ ಛಲದಿಂದ ದುಡಿದು ಬದುಕುವಂತ ಹೆಣ್ಣು ಮಕ್ಕಳಿಗೆ ದಾರಿದೀಪವಾಗಿ ತೋರಿಸ್ತಾ ಇರುವಂತ ನಮ್ಮ ವಿಜಯಶಾಂತಿ ಧೈರ್ಯವಾಗಿ ನಿಂತು ಎಲ್ಲ ಒಂದೇ ಕೆಲಸ ಅಲ್ಲ, ಅಲ್ಲಿ ಓಡ್ತಾಳೆ ಇನ್ನೊಂದು ಕೆಲಸ, ಇಲ್ಲಿ ಬರ್ತಾಳೆ ಇನ್ನೊಂದು ಕೆಲಸ, ಸಂಘ ಧರ್ಮಸ್ಥಳ ಸಂಘಗಳು, ಈ ಬ್ಯೂಟಿ ಪಾರ್ಲರು, ಮತ್ತೆ ರಾಜಕೀಯದ ಕಡೆಗೂ ಬರ್ತಾಳೆ. ಎಲ್ಲ ಒಂದು ಕೈಯಲ್ಲಿ ಇಟ್ಕೊಂಡು ಎಲ್ಲ ನೋಡಿ ತುಂಬಾ ಬೆಳಿಬೇಕು ಅನ್ನೋ ಆಸಕ್ತಿ ಇದೆ. ಮಕ್ಕಳನ್ನ ಅವ್ರ ಗಂಡಂದಿರ್ನ ಎಲ್ಲಾರನು ಮನೆಯಲ್ಲಿದ್ದು ನೋಡ್ಕೊಂಡು ಇಲ್ಲಿ ಬಂದು ಇದನ್ನೆಲ್ಲ ನೋಡ್ತಾಳಂದ್ರೆ ಅವಳು ತುಂಬಾ ಧೈರ್ಯವಂತಳು ಅಂತಲೇ. ಎಲ್ಲ ಹೆಂಗಸರು ಈ ತರ ಧೈರ್ಯವಾಗಿದ್ದು ಈಚೆ ಕಡೆ ಬಂದು ನಾವು ಬದುಕ್ತೀವಿ ಅನ್ನೋ ಅಷ್ಟು ತೋರಿಸ್ಬೇಕು ಹೆಣ್ಣು ಮಕ್ಕಳು. ಆ ಕಾಲದಲ್ಲಿ ಬೇಡಮ್ಮ ನೀನು ಓದ್ಬೇಡ ಮನೆಯಲ್ಲೇ ಇರು ಅಡಿಗೆ ಮಾಡ್ಕೊಂಡು ಅಂತ ಇದ್ರು. ಇವಾಗ ಏನಿಲ್ಲ, ಹೆಣ್ಣು ಮಗು ಆಚೆ ಕಡೆ ಬಂದು ಬೇರೆ ದೇಶಗಳಲ್ಲೆಲ್ಲ ಡಾಕ್ಟರ್ಗಳಾಗಿ ಇಂಜಿನಿಯರ್ಗಳಾಗಿ ಎಲ್ಲ ಅವ್ರ ವೃತ್ತಿಯನ್ನು ನಿರ್ವಹಿಸ್ತಿದ್ದಾರೆ. ಆ ತರ ಹೆಂಗಸಿಗೆ ಧೈರ್ಯ ಬರ್ಬೇಕಂತೇಳಿ ನಾನು ಹಾಸ್ತಾ ಇದ್ದೀನಿ. ಇವಾಗ ಏನಂದ್ರೆ ವಿಜಯಶಾಂತಿ ಅವರು ಎಲ್ಲ ಬ್ಯೂಟಿ ಪಾರ್ಲರ್ ಇಂದ ಹಿಡಿದು ವರ್ಕ್ ಹಾಕೋ ಮಿಷಿನ್ ಇಂದ ಹಿಡಿದು ಅವರೆಲ್ಲ ಒಂದು ಟೀಮ್ ಮಾಡ್ಕೊಂಡಿದಾರಂತೆ. ಟೈಲರ್ಗಳಿಂದ ಹಿಡಿದು ಎಲ್ಲ ಏನೇನು ಇದೆಯೋ ಪ್ಲೇಟ್ ಡೆಕೋರೇಷನ್, ಸ್ಯಾರಿ ಕುಚ್ಚುಗಳು ಹಾಕೋದು ಎಲ್ಲ ಒಂದು ಗ್ರೂಪ್ ಮಾಡ್ಕೊಂಡು ಹೆಂಗಸರು ಈಚೆ ಕಡೆ ಬಂದು ಬದುಕಬೇಕು. ಗಂಡಸರು ಒಬ್ಬರೇ ದುಡಿದ್ರೆ ಆಗಲ್ಲ ಈ ಕಾಲದಲ್ಲಿ. ಹೆಣ್ಣು ಮಗುನ ಅದಕ್ಕೆ ಸ್ವಲ್ಪ ಸಾಥ್ ಕೊಟ್ರೆ ಚೆನ್ನಾಗಿ ನಡೆಯುತ್ತೆ ಮನೆ ಅಂತ ಹೇಳ್ಬಿಟ್ಟು ಹೆಣ್ಣು ಮಕ್ಕಳು ಈಚೆ ಕಡೆಗೆ ಬಂದು ಬದುಕುವಷ್ಟು ಕಾಲ ಬಂದಿದೆ ಇವಾಗ. ಅದಕ್ಕೆ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ನಮ್ಮ ವಿಜಯಶಾಂತಿನೂ ಅಷ್ಟೇ ಧೈರ್ಯವಾಗಿ ಈಚೆ ಕಡೆಗೆ ಬಂದು ಬದುಕ್ತಿದ್ದಾಳೆ. ಇಷ್ಟಂತೇಳಿ ಮುಗಿಸ್ತಾ ಇದ್ದೀನಿ. ವಿಜಯಲಕ್ಷ್ಮಿ ಅಕ್ಕ ಅವ್ರಿಗೆ ಶುಭಾಶಯ ಹೇಳ್ತೀವಿ. ಏನಕ್ಕಂದ್ರೆ ಒಂದು ಹೆಣ್ಮಗಳು ಪಾರ್ಲರ್ ಇಟ್ಕೊಂಡಿದ್ರು, ಇವಾಗ ಇನ್ನ ದೊಡ್ಡದಾಗಿ ಎಂಬ್ರಾಯ್ಡರಿ ವರ್ಕು, ಮೆನಿಕ್ಯೂರು, ಪೆಡಿಕ್ಯೂರು ಪ್ರತಿಯೊಂದು ಸ್ಟಾರ್ಟ್ ಮಾಡಿದ್ದಾರೆ, ದೊಡ್ಡದಾಗಿ ಮಾಡ್ಕೊಂಡಿದ್ದಾರೆ. ಅಕ್ಕ ಹಳ್ಳಿಯಿಂದ ಮುಳ್ಬಾಗಲ್ ಬಂದು ಇಲ್ಲಿ ಒಂದು 10 ಜನಕ್ಕೆ ಕೆಲಸ ಕೊಡೋ ಥರ ಯೋಚನೆ ಮಾಡಿ ದೊಡ್ಡದಾಗಿ ಎಲ್ಲ ರೀತಿ ಇವಾಗ ಸೀರೆ ಕುಚ್ಚುಗಳಿಂದ ಹಿಡಿದು ಎಲ್ಲ ಮಾಡಿಸ್ಕೊಡೋದಕ್ಕೆ ಒಂದು ಟೀಮೇ ರೆಡಿ ಮಾಡ್ಕೊಂಡಿದ್ದಾರೆ ಅವರು, ಸ್ಟಿಚಿಂಗಿಂದ ಹಿಡಿದು. ನಿಜವಾಗ್ಲೂ ತುಂಬ ಖುಷಿ ಆಗತ್ತೆ. ಒಂದು ಹೆಣ್ಮಗಳು ಯಾರು ಬೆನ್ನೆಲುಬು ಇಲ್ಲದೆ ಸ್ವಂತವಾಗಿ ಅವ್ರ ಕಾಲ ಮೇಲೆ ಅವ್ರು ನಿಲ್ತಾರೆ ಅಂದರೆ ಅಷ್ಟು ಸುಲಭ ಅಲ್ಲ. ಇನ್ನೂ ಒಳ್ಳೇದಾಗಲಿ, ಇನ್ನೂ ಹೆಚ್ಚಿಗೆ ಅಕ್ಕ ಬೆಳೀಲಿ, ಇನ್ನೂ 10 ಜನಕ್ಕೆ ಕೆಲಸ ಕೊಡಲಿ ಅಂತ ಹೇಳ್ತಾ ಅಕ್ಕನಿಗೆ ಇನ್ನೊಂದು ಸತಿ ಶುಭಾಶಯ ಹೇಳ್ತಾ ಇನ್ನೂ ಒಳ್ಳೇದಾಗಲಿ ಅಂತ ತಿಳಿಸ್ತೀನಿ. ಈ ದಿನ ನಂಗೆ ತುಂಬಾ ಖುಷಿ ಆಗ್ತಾ ಇರೋದು ವಿಚಾರ ಏನಂದ್ರೆ, ಎಲ್ಲ ನನ್ನ ಅಕ್ಕ ತಂಗಿರು ಅಣ್ಣ ತಮ್ಮಂದ್ರು ನನ್ ತುಂಬಾ ಬೆಳಗ್ಗೆಯಿಂದ ಬಂದು ಇಲ್ಲಿ ಸಾಥ್ ಕೊಟ್ಟು ತುಂಬಾ ಆಶೀರ್ವಾದ ಮಾಡಿದ್ದಾರೆ. ಏನಂದ್ರೆ ನಾನು ತುಂಬಾ ಕಷ್ಟಪಟ್ಟೆ ಬಂದಿದ್ದೀನಿ, ಹಂಗಂತ ನನ್ಗೆ ಏನು ಸಪೋರ್ಟ್ ಮಾಡಿದ್ದಾರೆ. ಅಣ್ಣ ಆಗಿರ್ಬೋದು, ಯಾರೇ ಇರ್ಬೋದು, ನನ್ಗೆ ಅಣ್ಣ ತಮ್ಮಂದ್ರು ಅಕ್ಕ ತಂಗಿರು ನನ್ ಸಪೋರ್ಟ್ ಮಾಡಿದ್ದಾರೆ. ನಾನು ಫಸ್ಟ್ ಬೆಳೆಯಕ್ಕೆ ನನಗೆ ಕಾರಣ ಬಂದ್ಬಿಟ್ಟು ನನ್ನ ಧರ್ಮಸ್ಥಳ ಯೋಜನೆ. ನನ್ಗೆ ಅಲ್ಲೇ ನನ್ನ ಫೌಂಡೇಶನ್ ಸ್ಟಾರ್ಟ್ ಆಗಿದ್ದು. ಅಲ್ಲಿಂದನೇ ಮಹಿಳೆಯರಿಗೆ ಯಾವ ತರ ಏನು ನಾವು ಮಾಹಿತಿ ಕೊಡ್ಬೇಕು ಅಂತ ನಾನು ತಿಳ್ಕೊಂಡಿದ್ದಲ್ಲೇ. ಈಗ ನಾನು ಸ್ಟಾರ್ಟ್ ಮಾಡಿದ್ದು ಪಾರ್ಲರ್, ಫಸ್ಟ್ ಸಂಘ, ಪಾರ್ಲರು, ಈಗ ಬೋಟೆಕ್ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಕಡೆಯಿಂದ ವರ್ಕ್ ಇರುತ್ತೆ, ವರ್ಕ್ ಸ್ಟಿಚ್ ಇರುತ್ತೆ, ಮಗ್ಗ ವರ್ಕ್ ಇರುತ್ತೆ, ಮಿಷನ್ ವರ್ಕ್ ಇರುತ್ತೆ, ಮತ್ತೆ ಸೀರೆ ಎಲ್ಲ ಇರುತ್ತೆ. ಮತ್ತೆ ಬಂದ್ಬಿಟ್ಟು ಸ್ಯಾರಿ ಡ್ರೈಪಿಂಗ್ ಇರುತ್ತೆ. ಮದುವೆಗಳಿಗೆ ಈವೆಂಟ್ದು ಎಲ್ಲ ಏನೇ ಇರಲಿ ಅಲಂಕಾರದ್ದೆಲ್ಲ ನಾವು ಮಾಡ್ಕೊಡ್ತೀವಿ. ಹಲ್ದಿ ಫಂಕ್ಷನ್ ಇರ್ಬೋದು, ಮತ್ತೆ ಯಾವುದೇ ಚಿಕ್ಕ ಪುಟ್ಟ ಫಂಕ್ಷನ್ಸ್ದೆಲ್ಲ ಏನಿದ್ರೂ ನಾವು ಡೆಕೋರೇಷನ್ಸ್ ಎಲ್ಲ ಮಾಡ್ಕೊಡ್ತೀವಿ. ನಮ್ಮ ಟೀಮ್ ರೆಡಿ ಮಾಡ್ಕೊಂಡಿದ್ದೀವಿ. ಆ ಟೀಮ್ ಮುಖಾಂತರನೇ ನಾವು ಎಲ್ಲ ಮಾಡ್ಕೊಡ್ತೀವಿ. ಎಲ್ಲ ಹೆಣ್ಮಕ್ಳಿಗೆ ಸೌಲಭ್ಯ ಮಾಡ್ಕೊಡ್ಬೇಕು ಅಂತ ನನ್ನ ಆಸೆ. ನನ್ಗೆ ಆಶೀರ್ವಾದ ಮಾಡಿರುವಂಥ ಮುಳ್ಬಾಗಿಲು ತಾಲೂಕಿನ ಜನರಿಗೆ ತುಂಬ ಧನ್ಯವಾದಗಳು. VS ಸ್ಟುಡಿಯೋ ಎಲ್ಲಿ ಇದೆ, ಎಲ್ಲಿ ಬರುತ್ತೆ, ಹೆಂಗ್ ಬರಬೇಕು? ಈಗ ವಿಜಯಶಾಂತಿ ಮೇಕವರ್ ಸ್ಟುಡಿಯೋ ಬಂದ್ಬಿಟ್ಟು ಬಜಾಜ್ ಸ್ಟ್ರೀಟ್ ರೋಡ್, ಮುಳ್ಬಾಗ್ಲು, ಪ್ರಕಾಶ್ ಹಾಸ್ಪಿಟಲ್ ಆಪೋಸಿಟ್ ಮೇಲೆ ಬರ್ಬೇಕು ಸರ್.
ಈ ದಿನ ಚಿಕ್ಕ ಅಂಗಡಿಯಿಂದ ದೊಡ್ಡ ಬ್ಯೂಟಿಷಿಯನ್ ಆಗಕ್ಕೆ ಒಬ್ಬ ಮಹಿಳೆಯೇ ಕಾರಣ ಅಂತಾರೆ. ಈ ಮುಳಬಾಗಿಲು ತಾಲೂಕಲ್ಲಿ ಬ್ಯೂಟಿ ಪಾರ್ಲರ್ ತುಂಬಾ ಇದೆ. ಬಟ್ ಚಿಕ್ಕ ಅಂಗಡಿಯಿಂದ ದೊಡ್ಡ ಅಂಗಡಿಗೆ ಮೇಲ್ಪಟ್ಟಂತ ನಾವು ಇದು ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಇದೆ. ಅಂತ ಕಷ್ಟದಲ್ಲಿ ಅವರು ಇಷ್ಟೊಂದು ಇದು ಮಾಡಿದ್ದಾರೆ. ಅವ್ರು ತುಂಬಾ ಧನ್ಯವಾದಗಳು ಹೇಳ್ತಿದ್ವಿ. ಹಾಗೂ ಕಂಗ್ರಾಚುಲೇಷನ್ಸ್ ಜಿಶಾಂತಿ ಸರ್. ಥ್ಯಾಂಕ್ ಯು. ಮತ್ತೆ ಸಂಘಗಳಿಂದ ಹಿಡಿದು ಹೆಣ್ಣು ಮಕ್ಕಳಿಗೆ ಏನೇನ್ ಬೇಕು ಎಲ್ಲಾ ತರಹದ ಇದು ಪಾರ್ಲರ್ ಅಲ್ಲಿ ಇದೆ. ಎಲ್ಲಾ ಮಹಿಳೆಯರು ಉಪಯೋಗಿಸ್ಕೋಬೇಕಂತ ನನ್ನ ಇದು